ಅಯೋಧ್ಯೆಯ ರಾಮ ಮಂದಿರಕ್ಕೆ ರಾಮಲಲ್ಲಾನೇ ಉಡುಗೊರೆಯಾಗಿ ಕೊಟ್ಟಿದ್ದು ಕರ್ನಾಟಕ. ಈಗ ಕರ್ನಾಟಕದಿಂದ ರಾಮ ಮಂದಿರಕ್ಕೆ ಮತ್ತೊಂದು ಕೊಡುಗೆ ಕೂಡ ಸಲ್ಲಿಕೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಉತ್ಸವ ಮೂರ್ತಿಯನ್ನ ಕೊಡುಗೆಯಾಗಿ ನೀಡಿರೋದು ಎಡತೊರೆ ಮಠ. ಎಡತೊರೆ ಮಠದ ಪೀಠಾಧಿಪತಿಗಳು ಕಾಣಿಕೆಯಾಗಿ ಉತ್ಸವ ಮೂರ್ತಿಯನ್ನ ಅಯೋಧ್ಯೆಯ ರಾಮ ಮಂದಿರಕ್ಕೆ ನೀಡಿದ್ದಾರೆ. ಶಂಕರ ಭಾರತಿ ಸ್ವಾಮೀಜಿ ಎಡತೊರೆ ಮಠದ ಪೀಠಾಧಿಪತಿ. ಇವರು ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಉತ್ಸವ ಮೂರ್ತಿಯನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಚಂಪತ್ ರಾಯ್ ಅವರಿಗೆ ಉತ್ಸವ ಮೂರ್ತಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಉತ್ಸವ ಮೂರ್ತಿಗೆ ಅಯೋಧ್ಯೆಯ ಮಂದಿರದಲ್ಲಿ ಪೂಜೆ ಸಲ್ಲಿಕೆಯಾಗ್ತಾ ಇದೆ. ಮಂದಿರದಲ್ಲಿ ಕಾಶಿಯ ಅರ್ಚಕರ ತಂಡ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವುದು ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲಾನ ವಿಗ್ರಹ. ಇದರ ಜೊತೆಗೆ ಅಲ್ಲಿರುವಂತಹ ಉತ್ಸವ ಮೂರ್ತಿ ಕೂಡ ಕರ್ನಾಟಕದಿಂದ ಕೊಡುಗೆಯಾಗಿ ಹೋಗಿರೋದು ಅನ್ನುವಂಥದ್ದು ಕನ್ನಡಿಗರಿಗೆ ಮತ್ತೊಂದು ಖುಷಿಯ ವಿಚಾರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ರಾಮ ಮಂದಿರದಲ್ಲಿರುವಂತಹ ಶಿಲೆ ಜೊತೆಗೆ ಆ ಶಿಲೆಯ ಕೆತ್ತನೆಯ ಕಲೆ ಎರಡೂ ಕರ್ನಾಟಕದ್ದು ಅನ್ನುವಂತಹ ಗರ್ವ ಕನ್ನಡಿಗರಿಗಿದೆ, ಹೆಮ್ಮೆ ಕನ್ನಡಿಗರಿಗಿದೆ. ಈಗ ಉತ್ಸವ ಮೂರ್ತಿ ಕೂಡ ಕರ್ನಾಟಕದಿಂದಾನೇ ಕೊಡುಗೆಯಾಗಿ ಹೋಗಿರುವುದು ಅನ್ನುವಂಥ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಈ ಬಗ್ಗೆ ಏನು ಲಭ್ಯವಿದೆ ಚಂದ್ರಮೋಹನ್? ಹೌದು ವಿದ್ಯಾಶಿ, ಈಗಾಗಲೇ ವಿಶ್ವ ಪ್ರಸಿದ್ಧ ಅಯೋಧ್ಯೆಯಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವ ರಾಮಲಲ್ಲಾ ಮೂರ್ತಿಯ ಕಲ್ಲು ಕೂಡ ಕರ್ನಾಟಕದ್ದು. ಜೊತೆಗೆ ಕಲ್ಲನ್ನ ಶಿಲ್ಪಿ ಮೂರ್ತಿಯಾಗಿ ಕೆತ್ತಿದ್ದ ಶಿಲ್ಪಿ ಕೂಡ ಕರ್ನಾಟಕದವರೇ. ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕಲ್ಲನ್ನ ರಾಮಲಲ್ಲಾ ಮೂರ್ತಿಯಾಗಿ ಕೆತ್ತಿ ಈಗ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಈಗ ಕರ್ನಾಟಕ ಮತ್ತು ಅಯೋಧ್ಯೆಯ ಸಂಬಂಧಕ್ಕೆ ಮತ್ತೊಂದು ಹೊಸ ಸೇರ್ಪಡೆ ಕೂಡ ಆಗಿದೆ. ಏನಂತ ಅಂದ್ರೆ ಈಗ ಅಯೋಧ್ಯೆ ರಾಮ ಮಂದಿರಕ್ಕೆ ನೀಡಿರುವಂತಹ ಉತ್ಸವ ಮೂರ್ತಿ ಕೂಡ ಕರ್ನಾಟಕದ್ದೇನೆ. ಈ ಉತ್ಸವ ಮೂರ್ತಿಯನ್ನ ಕರ್ನಾಟಕದ ಎಡತೊರೆ ಮಠದ ಶಂಕರ ಭಾರತಿ ತೀರ್ಥ ಸ್ವಾಮೀಜಿಗಳು ಕಾಣಿಕೆಯಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ನೀಡಿದ್ದಾರೆ. ಈ ಒಂದು ಉತ್ಸವ ಮೂರ್ತಿಯನ್ನ ಈಗಾಗಲೇ ಎಡತೊರೆ ಮಠದ ಶಂಕರ ಭಾರತಿ ಸ್ವಾಮೀಜಿಗಳು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರಿಗೆ ಹಸ್ತಾಂತರವನ್ನ ಮಾಡಿದ್ರು. ಈ ಉತ್ಸವ ಮೂರ್ತಿಯನ್ನ ಈಗಾಗಲೇ ಅಯೋಧ್ಯೆಯ ರಾಮ ಮಂದಿರದಲ್ಲೇ ಪೂಜೆಯನ್ನ ಸಲ್ಲಿಸಿ ಅದನ್ನ ರಾಮ ಮಂದಿರದಲ್ಲೇ ಇಡಲಾಗಿದೆ. ಹೀಗಾಗಿ ಈಗ ಮುಖ್ಯವಾಗಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇರ್ತಕ್ಕಂತಹ ಮೂರು ಮೂರ್ತಿಗಳು ಕರ್ನಾಟಕದವೇ ಅನ್ನತಕ್ಕಂಥದ್ದು ವಿಶೇಷ. ಮೊದಲಾಗಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಕೂಡ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಜೊತೆಗೆ GL ಭಟ್ ಅವರು ಕೆತ್ತಿರುವಂತಹ ಮತ್ತೊಂದು ರಾಮಲಲ್ಲಾ ಮೂರ್ತಿಯನ್ನು ಕೂಡ ಈ ರಾಮ ಮಂದಿರದ ಪರಿಸರದಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಅದನ್ನ ಮೊದಲನೇ ಮಹಡಿ ಇಲ್ವೇ ಎರಡನೇ ಮಹಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬಹುದು. ಇಲ್ವೇ ರಾಮ ಮಂದಿರದ ಸುತ್ತ ಇನ್ನೂ 4-5 ದೇವಾಲಯಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಅಲ್ಲಿ ಯಾವ್ದಾದ್ರು ಒಂದು ಸೂಕ್ತ ಜಾಗದಲ್ಲಿ GL ಭಟ್ ಅವರು ಕೆತ್ತಿರುವಂತಹ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಇದರ ಜೊತೆಗೇನೆ ಈಗ ಎಡತೊರೆ ಮಠದ ಶಂಕರ ಭಾರತಿ ಸ್ವಾಮೀಜಿ ಅವರು ಕೊಟ್ಟಿರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ಕೂಡ ಈಗ ರಾಮ ಮಂದಿರದಲ್ಲಿ ಅಧಿಕೃತವಾಗಿ ಬಳಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈಗ ಮೊನ್ನೆ ನಡೆದಂತಹ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಕೂಡ ಈ ಉತ್ಸವ ಮೂರ್ತಿಗೆ ಪೂಜೆಯನ್ನ ಸಲ್ಲಿಸಲಾಗಿದೆ. ಇದರ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಉತ್ಸವ ಮೂರ್ತಿ ಕೂಡ ಈಗಾಗಲೇ ರಾಮ ಮಂದಿರವನ್ನ ತಲುಪಿ ಅಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ಅದಕ್ಕೂ ಕೂಡ ನಡೀತವೆ. ಈ ಉತ್ಸವ ಮೂರ್ತಿನ ಕರ್ನಾಟಕದ ಎಡತೊರೆ ಮಠ ಈಗ ಅಯೋಧ್ಯೆಯ ರಾಮ ಮಂದಿರಕ್ಕೆ ತಮ್ಮ ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದು ಮತ್ತೊಂದು ವಿಶೇಷ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.